ಚರ್ಚೆ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಕಾಂತಕುಮಾರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಾಂತಕುಮಾರ್, ಒಂದು ಅಂದಾಜಿನ ಪ್ರಕಾರ ಕರ್ನಾಟಕದಲ್ಲಿ ಸರ್ಕಾರಿ ನೌಕರಿ ಸರ್ಕಾರ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳುತ್ತೆ ಅನ್ನುವ ಭರವಸೆಯಲ್ಲಿ ಗೌರ್ಮೆಂಟ್ ಜಾಬಿಗೆ ಪ್ರಿಪೇರ್ ಆಗ್ತಾ ಇರೋರ ಸಂಖ್ಯೆ ಎಷ್ಟಿರ್ಬೋದು ಸರ್? ಸುಮಾರು 15ರಿಂದ 20 ಲಕ್ಷ ಜನ ಇದ್ದಾರೆ ಸರ್. ಇಲ್ಲಿ 15 ಲಕ್ಷ ಕನ್ಸರ್ವೇಟಿವ್ ಎಸ್ಟಿಮೇಷನ್ ತಗೊಳ್ಳೋಣ. 2,80,000 ಅಷ್ಟಕ್ಕಷ್ಟು ಹುದ್ದೆಗಳನ್ನು ಸರ್ಕಾರ ಭರ್ತಿ ಮಾಡಿಕೊಂಡ್ರೂ ಕೂಡ 15 ಲಕ್ಷದಲ್ಲಿ 2,85,000 ಹೋಯ್ತು ಸರ್. 12,15,000 ಜನರಿಗೆ ನೌಕರಿ ಇಲ್ಲ. ಅವರು ಇಷ್ಟು ವರ್ಷಗಳಲ್ಲಿ ಬೇರೆ ಯಾವ ಸ್ಕಿಲ್ ಅನ್ನು ಬೆಳೆಸ್ಕೊಂಡಿಲ್ಲ, ಜನರಲ್ ನಾಲೆಜ್ ಬೆಳೆಸ್ಕೊಂಡಿದ್ದಾರೆ ಅಷ್ಟೇ. ಅವ್ರ ಭವಿಷ್ಯ ಏನಾಗಿದ್ರೆ ಸರ್, ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಯಾರು ತುಂಬ ಚೆನ್ನಾಗಿ ಓದಿರ್ತಾರೆ ಮತ್ತು ಯಾರು ಕೇಪಬಲ್ ಇರ್ತಾರೆ ಸಮಾಜ ಸೇವೆ ಮಾಡೋದಕ್ಕೆ ಅಂಥವ್ರನ್ನಷ್ಟೇ ತೊಗೊತಾರೆ ಸರ್. ಎಲ್ಲರನ್ನೂ ತೊಗೊಬೇಕಂತ ಇಲ್ಲ. ಅಲ್ಲಿ ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳೋದು ಸರ್. ಈಗ 10 ಜನಕ್ಕೆ ಒಬ್ಬ ಕೆಲಸ ಸಿಕ್ಕಿದ್ರು ಅದು ಅಂದರೆ ಈಗ ಕಾಂಪಿಟೇಷನ್ ಹೆಂಗಿರುತ್ತೆ ಅಂತ ಅಲ್ಲ, ಉಳಿದ 9 ಜನರ ಭವಿಷ್ಯ ನಾನು ಕೇಳ್ತಾ ಇದ್ದೀನಿ. ಎಕ್ಸಾಂಪಲ್ಲು ಸರ್ 90 ಸರ್, ಇಲ್ಲಿ ಸರ್ಕಾರ ಈ ಯುವಕರ ಭವಿಷ್ಯ ಹಾಳು ಮಾಡ್ತಾ ಇರೋದು ಸರ್ಕಾರ. ಅವರು ಪ್ರತಿ ವರ್ಷ ನೋಟಿಫಿಕೇಶನ್ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ 1, 2, 3, 4 ಅಟೆಂಪ್ಟ್ ಕೊಟ್ಬಿಟ್ಟು ಒಂದು ಅಟೆಂಪ್ಟ್ ಕ್ಲಿಯರ್ ಆಗಿರುತ್ತೆ ಸರ್. ಅವ್ರಿಗೆ ಆಗಲ್ಲ ಅಂತಂದ್ರೆ ಬೇರೆ ಕೆಲಸ ನೋಡ್ಕೊಂತಾರೆ ಅವರು. ಇಲ್ಲಿ ಹೆಂಗೆ ಅಂದ್ರೆ ಅಡಿಕ್ಷನ್ ಇದು ಸರ್. ಒಂದ್ಸತಿ ಬರ್ತಾರಂತ ಅನ್ಕೊಳ್ಳಿ, ಇವರು 5 ವರ್ಷಕ್ಕೆ ಒಂದ್ಸತಿ ಒಂದು ನೋಟಿಫಿಕೇಶನ್. ಫಾರ್ ಎಕ್ಸಾಂಪಲ್ ಸರ್, AC ಆಗ್ಬೇಕು, ಇಲ್ಲ ತಹಸೀಲ್ದಾರ್ ಆಗ್ಬೇಕು, ಇಲ್ಲ DYSP ಆಗ್ಬೇಕು ಅಂತ ಒಂದ್ಸತಿ ಬಂದು ಪ್ರತಿ ವರ್ಷ ನೋಟಿಫಿಕೇಶನ್ ಮಾಡಿದ್ರೆ ಓಕೆ ಸರ್. ಇಲ್ಲಿ KPSC ಇಂದ 5 ವರ್ಷಕ್ಕೆ ಒಂದ್ಸತಿ ನೋಟಿಫಿಕೇಶನ್ ಮಾಡಿದ್ರೆ, ಒಂದ್ಸತಿ 10 ವರ್ಷಕ್ಕೂ ಒಂದು ನೋಟಿಫಿಕೇಶನ್ ಮಾಡಲ್ಲ. ಮಾಡಿದ್ರು 100, 200, 50 ಈ ತರ ನೋಟಿಫಿಕೇಶನ್ ಮಾಡಿದ್ರೆ ಅವ್ನ ಕನ್ಸು ಎಲ್ಲಿ ನನ್ಸಾಗುತ್ತೆ ಸರ್? ಇದು ಆ ಕಾಂಪಿಟೇಷನ್ ಇನ್ನೂ ಜಾಸ್ತಿ ಹೋಗ್ತಾ ಇರುತ್ತೆ. ನನಸು ಮಾಡಬೇಕಾದ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ ಇದೆ. ಆದಷ್ಟು ಬೇಗ ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.